ಗುಟ್ಟಿನ ವಿಚಾರ ಅಂತ ಹೇಳಿದ್ರ ಮಲ್ಲಿಕಾರ್ಜುನ್ ಖರ್ಗೆ. ಕರ್ನಾಟಕ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಖರ್ಗೆ ನೋ ರಿಯಾಕ್ಷನ್ ಕೊಟ್ಟು ಅದರಲ್ಲಿ ಬಹಳಷ್ಟು ಅರ್ಥಗಳನ್ನ ಹುಡುಕಿ ಅಪಾರ್ಥವನ್ನ ಮಾಡಿಕೊಳ್ಳೋದಕ್ಕಿಂತ ನೋ ರಿಯಾಕ್ಷನ್ ಅಂತ ಹೇಳಿಬಿಟ್ರೆ ಇದು ಪ್ರಾಬ್ಲಮ್ ಸಾಲ್ವಿಂಗ್ ರಿಯಾಕ್ಷನ್ ಆಗುತ್ತೆ. ಸೊ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಪ್ರಸಕ್ತ ರಾಜಕೀಯ ಆಯಾಮಗಳ ಬಗ್ಗೆ ಇಲ್ಲಿ ಹೇಳಕ್ಕಾಗಲ್ಲ, ಬಹಿರಂಗವಾಗಿ ಮಾತಾಡೋ ವಿಷಯ ಇದಲ್ಲ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ. ನಾಯಕತ್ವ ಬದಲಾವಣೆ ಅಥವಾ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತ ಒಂದು ಕ್ಲಿಯರ್ ಕಟ್ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡ್ತಾ ಇದ್ದಾರೆ, ಅಲ್ಲಿ ಮಾತುಕತೆ ನಡೆಸ್ತಾರೆ. ಇದನ್ನ ಲ್ಯಾಗ್ ಮಾಡಿದಷ್ಟು ಅನುಮಾನಗಳು ಜಾಸ್ತಿ ಆಗುತ್ತೆ ಮತ್ತು ಜನರಲ್ಲಿ ಒಂದು ಅಸಹನೆ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಇವತ್ತೇ ದಿ ಎಂಡ್ ಬರೆಯೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಈ ಮಧ್ಯೆ ಅವರು ರಿಯಾಕ್ಷನ್ ಕೇಳಲಾಗಿ ನಾನು ರಿಯಾಕ್ಷನ್ ಕೊಡಲ್ಲ, ಇದನ್ನ ಬಹಿರಂಗವಾಗಿ ಚರ್ಚೆ ಮಾಡಲ್ಲ, ಇದನ್ನ ನಾನು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಮತ್ತು ಇದರ ಬಗ್ಗೆ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ದೊಡ್ಡ ಲೀಡರ್ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗೋದಿಲ್ಲ, ತುಂಬ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಆ ಹಿನ್ನೆಲೆ ಅವರು ನೋ ರಿಯಾಕ್ಷನ್ ಅಂತ ಅಂದಿದ್ದು ಫೇರ್ ಇನಫ್. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂತ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ. ಸರ್, ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂತ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ. ಸರ್, ಕರ್ನಾಟಕದಲ್ಲಿ ಒಟ್ಟಾರೆ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ವೀರೇಶ್ ನಾನಿ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ವೀರೇಶ್, ಎಲ್ಲಿದ್ದೀರಿ ತಾವೀಗ? ಓಕೆ, ಎಸ್ ವೀರೇಶ್ ದಾನಿ ಅವ್ರ ಜೊತೆಗೆ ಮತ್ತೆ ನಾವು ಸಂಪರ್ಕವನ್ನು ಸಾಧಿಸೋಣ. ಈಗ ಎಲ್ಲವೂ ಕೂಡ ದೆಹಲಿಗೆ ಶಿಫ್ಟ್ ಆಗಿದೆ. ಬೆಂಗಳೂರಲ್ಲಿ ಜಸ್ಟ್ ನಾಯಕರುಗಳಿದ್ದಾರೆ, ಬಟ್ ಹೈಕಮಾಂಡ್ ಲೆವೆಲಲ್ಲಿ ಈಗ ಮಾತುಕತೆ ನಡೆಯುತ್ತೆ. ಎಲ್ಲರೂ ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ, ಯಾವ ರೀತಿಯಾದಂಥ ಡಿಸಿಷನ್ ಹೊರಗಡೆ ಬರುತ್ತೆ ಅಂತ. ಯಾಕೆಂದರೆ ಈ ವಿಚಾರವನ್ನು ಹೀಗೆ ಬಿಟ್ಕೊಂಡ್ರೆ ಅದು ನಾಳೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇಡೀ ರಾಜಕೀಯ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್ ಆಗಿದೆ. ಹೀಗಾಗಿ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಿವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ವೀರೇಶ್ ನಾನಿ ನಮ್ಮೊಂದಿಗೆ ಲೈವ್ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಬೆಂಗಳೂರು ತುಂಬಾ ಕೂಲ್ ಆಗಿದೆ ಅಲ್ವಾ? ಖಂಡಿತವಾಗಿಯೂ ರಾಧಾ, ಬೆಂಗಳೂರಿನ ವಾತಾವರಣ ಕೂಲ್ ಆಗಿದ್ರು ಸಹ ರಾಜಕೀಯ ವಾತಾವರಣ ಮಾತ್ರ ಅಷ್ಟೊಂದು ಕೂಲ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಪಾಳಯ ಆಗಿರ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಅವರ ಪಾಳಯದಲ್ಲೇ ಬಿಸಿ ಆದಂತ ರಾಜಕೀಯ ಚರ್ಚೆಗಳು ಆಗ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಇದುವರೆಗೂ ಸಹ ಹಾದಿ ಬೀದಿಯಲ್ಲಿ ಚರ್ಚೆ ಆಗ್ತಿದ್ದಂತ ಅಧಿಕಾರ ಹಂಚಿಕೆ ವಿಚಾರ ಇದೀಗ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿವರೆಗೂ ಸಹ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, ಅವತ್ತು ತೀರ್ಮಾನ ಆಗುತ್ತೆ, ಇವತ್ತು ತೀರ್ಮಾನ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಇದೀಗ ಅಧಿಕಾರ ಹಂಚಿಕೆ ವಿಚಾರ, ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಈಗ ನನಗೆ ಕುತೂಹಲ ಇರೋದು ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಮತ್ತು ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸ ಎರಡು ಖಾಲಿ ಹೊಡಿತಾ ಇದ್ದಾವ? ಖಾಲಿ ಹೊಡಿತಾ ಇದೆ ಅನ್ನೋದಕ್ಕಿಂತ ನಾವು ಅಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳೇ ಆಗ್ತಾ ಇವೆ ಅಂತ ಹೇಳ್ಬೋದು. ಸಿಎಂ ಡಿ ಕೆ ಶಿವಕುಮಾರ್ ಅವರು ಸದಾಶಿವನಗರದ ಮನೆಯಲ್ಲೇ ಕುಳಿತುಕೊಂಡೇ ಬೇರೆ ಬೇರೆ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇರುವಂತದ್ದು. ಅವರ ಬೆಂಬಲಿಗರ ಮೂಲಕ ಹೈಕಮಾಂಡ್ಗಳ ಮೇಲೆ ಒಂದ್ ಕಡೆ ಒತ್ತಡವನ್ನ ಹಾಕ್ತಾ ಇದ್ರೆ,
ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಸಹ ಬೇರೆ ಬೇರೆ ರೀತಿಯಲ್ಲೇ ಸಿಎಂ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಳಿಕ್ಕೆ, ಸಿಎಂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಉಳಿಸ್ಕೊಳ್ಳಿಕ್ಕೆ ಅವರು ಅವರದೇ ಆದಂತಹ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಮಾಡ್ತಾ ಇರುವಂತದ್ದು. ಇದೇ ವಿಚಾರ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಬಳಿಯೂ ಸಹ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇವತ್ತು ಸಹ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವಿಚಾರವನ್ನ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇರುವಂತದ್ದು. ರಾಧಾ. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಎಲ್ಲ ರಾಜಕೀಯ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್ ಆಗಿವೆ. ಈಗ ಬೆಂಗಳೂರು ಹೇಗೆ ಕೂಲಾಗಿದೆ ಅದೇ ರೀತಿ ಕೂಲಾದಂತಹ ವಾತಾವರಣ ಹೊರನೋಟಕ್ಕೆ ಕಂಡು ಬಂದರೂ ಕೂಡ ಒಳಬೇಗುದೆ ಹಾಗೆ ಅದು ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದರೆ ಎಲ್ಲಿಯವರೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಬಳಿ ಹೋಗಿ ಚರ್ಚೆ ಮಾಡಿ ಏನಾದರೂ ಒಂದು ಮಾತಾಡದ ಹೊರತು ಈ ಕಾವು ಈ ಕುದಿ ಒಳಗೊಳಗಡೆನೆ ಒಂದು ರೀತಿ ತುಂಬ ಪೀಕ್ ಹೋಗುತ್ತೆ. ಮುಂದೊಂದು ದಿನ ಜ್ವಾಲಾಮುಖಿ ಅಂತೆ ಅದು ಸ್ಫೋಟಗೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಸ್ಫೋಟ ಆಗುವವರೆಗೆ ಬಿಡದೆ ಅದಕ್ಕೆ ಮದ್ದರ್ದು ಅದನ್ನು ತಣ್ಣಗೆ ಮಾಡುವಂತಹ ಕೆಲಸ ರಾಹುಲ್ ಗಾಂಧಿ ಅವರು. ಯಾಕಂದರೆ ಅವರು ಕಾಂಗ್ರೆಸ್ನ ಹೈಕಮಾಂಡ್, ಯುವ ನಾಯಕ. ಅವರು ಮದ್ದರಿಲಿಲ್ಲ ಅಂದರೆ ಅವ್ರನ್ನ ಹೈಕಮಾಂಡ್ ಅನ್ನೋಕ್ಕಾಗತ್ತಾ? ಸೊ ಇವತ್ತು ಒಂದು ಕ್ಲೈಮ್ಯಾಕ್ಸ್ ಅಥವಾ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗುತ್ತೆ. ಈ ಮಧ್ಯೆ ಇವೆಲ್ಲವನ್ನ ನೋಡ್ತಾ ಇರುವಂತಹ ಪ್ರತಿಪಕ್ಷಕ್ಕಂತೂ ಫುಲ್ ಆನ್ ಎಂಟರ್ಟೈನ್ಮೆಂಟ್, ಸಖತ್ ಎಂಟರ್ಟೈನ್ಮೆಂಟ್ ತಗೊಳ್ತಾ ಇದ್ದಾರೆ ಪ್ರತಿಪಕ್ಷದ ನಾಯಕರುಗಳು ಅಥವಾ ಪ್ರತಿಪಕ್ಷ ಬಿಜೆಪಿ. ನಾವೇನೂ ಮಾಡದೇ ಇದ್ರೂ ಕೂಡ ಈ ಕಾಂಗ್ರೆಸ್ ನಾಯಕರು ಈ ಕಿತ್ತಾಟದ ಮೂಲಕ ಹರಿವಾಣದಲ್ಲಿ ಅಧಿಕಾರವನ್ನು 2028ಕ್ಕೆ ನಮಗೆ ತಂದುಕೊಡ್ತಾರೆ ಅನ್ನುವಂತಹ ಖುಷಿಯಲ್ಲಿದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ ಅವ್ರು ಏನು ಎಕ್ಸ್ಟ್ರಾ ಟ್ರೈ ಮಾಡ್ತಾ ಇಲ್ಲ. ಇವತ್ತಿಂದ ಏನೇನೋ ಹೋರಾಟಗಳನ್ನು ಮಾಡ್ತಾರಂತೆ, ಕಾದು ನೋಡೋಣ.